ಒಂದು ಕಡೆ ರೈತರು ನಾವು ಭೂಮಿ ಕೊಡಲ್ಲ ಅಂತ ಇದ್ದರೆ, ಮತ್ತೊಂದು ಕಡೆ ರೈತರು ಭೂಮಿ ಕೊಡೋದಕ್ಕೆ ರೆಡಿ ಇರೋರು ಈಗ ಅರ್ಜಿಯನ್ನು ಹಾಕೋತಾ ಇದ್ದಾರೆ. ಸೊ ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯೋಜನೆಗೆ ಭೂಮಿ ಕೊಟ್ಟು ಪರಿಹಾರಕ್ಕೆ ರೈತರು ಅರ್ಜಿ ಹಾಕೋತಾ ಇದ್ದಾರೆ. ರಾಮನಗರದ GBDA ಕಚೇರಿಯಲ್ಲಿ ರೈತರು ಅರ್ಜಿ ಹಾಕಿದ್ದಾರೆ. ಯೋಜನೆ ಪರ ಇರುವ ರೈತರಿಂದ ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ಪಹಣಿ, ವಂಶವೃಕ್ಷ ಸೇರಿದಂತೆ ಅಗತ್ಯ ದಾಖಲೆಯನ್ನು ರೈತರು ಸಲ್ಲಿಸಿದ್ದಾರೆ. 4 ಕಂದಾಯ ಗ್ರಾಮಗಳ ಭೂಮಾಲೀಕರು ಅರ್ಜಿ ಸಲ್ಲಿಸಿದ್ದಾರೆ. ಯಾಕೆಂದರೆ ಫೈನಲ್ ನೋಟಿಫಿಕೇಶನ್ ಆಗಿತ್ತಲ್ಲ, ಅದಕ್ಕೋಸ್ಕರ. ಇಷ್ಟು ಕೇಳಿದ್ದಾರೆ ಸರ್. ಬಿಡದಿ ಟೌನ್ಶಿಪ್ ಜಟಾಪಟಿ ನಡುವೆ ಮೊನ್ನೆಯಷ್ಟೇ 4 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಆಗಿದೆ. ಇದೀಗ ಹೊಸದಾಗಿ ಅಂತಿಮ ಅಧಿಸೂಚನೆಗೊಂಡಂತಹ ಕಂದಾಯ ಗ್ರಾಮಗಳ ಒಂದು ರೈತರೇನಿದ್ದಾರೆ, ಅದರಲ್ಲಿ ಯೋಜನೆಗೆ ಒಪ್ಪಿ ಯಾರೆಲ್ಲ ಭೂಮಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಪರಿಹಾರ ನೀಡುವಂಥ ಕಾರ್ಯ ಕೂಡ ಬರದಿಂದ ಸಾಗ್ತಾ ಇರುವಂಥದ್ದು. ರಾಮನಗರದ ಕಂದಾಯ ಭವನದಲ್ಲಿರುವಂತಹ ಒಂದು GBDA ಕಚೇರಿ ಏನಿದೆ, ಕಚೇರಿಯಲ್ಲಿ ಇದೀಗ ಏನು ರೈತರು ಯಾರು ಯೋಜನೆಗೆ ಭೂಮಿಯನ್ನು ಕೊಟ್ಟಿದ್ದಾರೆ ಅವರಿಂದ ದಾಖಲೆಗಳನ್ನು ಸ್ವೀಕಾರ ಮಾಡಿಕೊಂಡು ಪರಿಹಾರಕ್ಕೆ ಅರ್ಜಿಯನ್ನು ಸ್ವೀಕಾರ ಮಾಡುವಂಥ ಕೆಲಸವೂ ಕೂಡ GBDA ಕಚೇರಿಯಲ್ಲಿ ನಡೀತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ಸುಮಾರು ಒಟ್ಟು 7 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಆಗಿದೆ. ಸಾಕಷ್ಟು ರೈತರು ಕೂಡ ಯೋಜನೆ ಪರವಾಗಿ ಇರುವಂಥವರು, ನಾವು ದಾಖಲೆಗಳನ್ನು ಕೊಟ್ಟು ನಮ್ಮ ಭೂಮಿಯನ್ನು ಈ ಒಂದು ಯೋಜನೆಗೆ ಕೊಡ್ತಿದ್ದೇವೆ, ನಮಗೆ ಶೀಘ್ರವಾಗಿ ಪರಿಹಾರ ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅವರು ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿರುವಂಥದ್ದು. ಸದ್ಯ ಈಗಾಗಲೇ ಮೊನ್ನೆಯಷ್ಟೇ 4 ಕಂದಾಯ ಗ್ರಾಮಗಳ ಒಂದು ಅಂತಿಮ ಅಧಿಸೂಚನೆಯನ್ನಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಗ್ರಾಮಗಳ ವ್ಯಾಪ್ತಿಯಲ್ಲಿರುವಂತಹ ಯೋಜನೆ ಪರವಾಗಿರುವಂಥ ರೈತರುಗಳು ತಮ್ಮ ದಾಖಲಾತಿಗಳನ್ನು ಕೊಟ್ಟು ಇದೀಗ ಪರಿಹಾರಕ್ಕೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಿದ್ದಾರೆ. ಅವರ ಪಾಣಿಗಳು, ವಂಶವೃಕ್ಷ ಆಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ದಾಖಲಾತಿಗಳೇನಿವೆ ಅಂಥ ದಾಖಲಾತಿಗಳನ್ನು ಕೊಟ್ಟು ನಮಗೆ ಪರಿಹಾರವನ್ನು ಕೊಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. GBDA ಅಧಿಕಾರಿಗಳು ಕೂಡ ಅವರಿಂದ ಬೇಕಾದಂಥ ಸೂಕ್ತ ದಾಖಲಾತಿಗಳಾಗಿರ್ಬೋದು ಅಥವಾ ಬ್ಯಾಂಕ್ನ ಸಂಪೂರ್ಣವಾದಂಥ ಒಂದಷ್ಟು ದಾಖಲಾತಿಗಳು, ಬ್ಯಾಂಕ್ನ ಅಕೌಂಟ್ ನಂಬರ್ ಆಗಿರ್ಬೋದು, IFSC ಕೂಡ ಆಗಿರ್ಬೋದು, ಈ ರೀತಿಯಾದಂಥ ದಾಖಲಾತಿಗಳನ್ನು ಕೂಡ ಅವರಿಂದ ಸ್ವೀಕಾರ ಮಾಡಿಕೊಂಡು ಅವರಿಗೆ ಪರಿಹಾರದ ಒಂದು ಪ್ರೋಸೆಸ್ ಏನಿದೆ ಅದನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈ ಒಂದು ಅರ್ಜಿ ಸಲ್ಲಿಕೆ ಮಾಡ್ತಾ ಇರುವಂಥ ರೈತರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ ನೀವು ಯಾವ ಊರವರು, ಎಷ್ಟು ಎಕರೆ ಜಮೀನಿದೆ, ಈಗ ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದರೆ ಹೇಗೆ ಅಂತ? ಸರ್, ಅರ್ಜಿ ಸಲ್ಲಿಕೆ ಮಾಡೋಕ್ಕೆ ಬಂದಿದ್ದೀನಿ ಸರ್. ಈಗ ನಮ್ಮದು ಅಂಚಿಪುರ ಅಂತ ಬನ್ಗಿರಿ ದಾಖಲೆ ಸೇರ್ಕೊಂಡಿದೆ. ನಮ್ಮದು 3 ಎಕರೆ ಜಮೀನಿದೆ. ನಾವು ಅಣ್ಣ ತಮ್ಮಂದಿರು 3 ಜನ. ಈಗ ನಾವು 50-50ಗೆ ಅರ್ಧ ಹೋಗ್ತೀವಿ, ಅರ್ಧ ಜಮೀನ ನಾವು ಪರಿಹಾರಕ್ಕೋಸ್ಕರ ತೊಗೊತಿದ್ದೀವಿ ಸರ್. ನಾವು ಈಗ ಈ ಯೋಜನೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ. ನೀವು ಕೊಡ್ತಾ ಇದ್ದೀರಾ ಭೂಮಿನ, ಹೇಗೆ ಅಂತ? ನಾವು ಕೊಡ್ತಾ ಇದ್ದೀವಿ ಸರ್. ನಮಗೆ ನಮ್ಮ ಮಕ್ಕಳ ಭವಿಷ್ಯ ಈಗ ಅಲ್ಲಿ ಎಲ್ಲ ನೋಡ್ತೀವಿ ಸರ್. ನಾವು ಎಲ್ಲಿ ಬೆಳೆ ಬೆಳೆದ್ರೂ ಅಲ್ಲಿ ಏನು ನಮ್ಮ ಕೈಲಿ ಬೆಳೆಯೋಕ್ಕೂ ಆಗಿಲ್ಲ, ಅಲ್ಲಿ ನಮ್ಮ ಕೈಲಿ ಮಾಡೋಕ್ಕೂ ಆಗಲ್ಲ ಸರ್. ಅಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೀಗ ಅದನ್ನು ಈಗ ಸರ್ಕಾರ ಮಾಡ್ತಿರೋದು ಒಳ್ಳೆ ಪ್ರಾಜೆಕ್ಟ್ ಆಗಿದೆ. ಮರ ಮಂಡಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ. ನಾವು ಅದು ಒಳ್ಳೆ ಪ್ರಾಜೆಕ್ಟ್ ಇದೆ, ನಾವು ಕೊಡೋಕೆ ಒಪ್ಪಿಗೆ ಇದ್ದೀವಿ ಸರ್. ಮತ್ತೊಬ್ಬರು ರೈತರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ನೀವು ಯಾವ ಊರವರು, ಎಷ್ಟು ಎಕರೆ ಜಮೀನು ಕೊಡ್ತಾ ಇದ್ದೀರಿ? ಅಂಚಿಪುರ ಕಾಲೋನಿ ಸರ್. ನಮ್ಮದು 1 ಎಕರೆ ಇದೆ. ನಮ್ಮ ಮಕ್ಕಳು ಮದುವೆಗಿದ್ದಾರೆ, ಹೆಣ್ಮಕ್ಳು. ಮದುವೆ ಮಾಡೋಕ್ಕೆ ಬೇರೆ ವಿಧಿ ಇಲ್ಲ ಸರ್. ಯಾರು ದುಡ್ಡು ಕೊಡೋದಿಲ್ಲ, ರೆಡ್ ಜೋನ್ ಮಾಡಿಬಿಟ್ಟು ಅದನ್ನು ನಾವು ಭೂಮಿ ಕೊಡೋಕ್ಕೆ ತಯಾರಾಗಿದ್ದೀವಿ ಸರ್. ಸರ್, ಇವತ್ತು ಅರ್ಜಿ ಸಲ್ಲಿಸಿದ್ರಾ ಇದಕ್ಕೆ ಪರಿಹಾರಕ್ಕೆ? ಸರ್, ಇನ್ನೂ ಸ್ವಲ್ಪ ಡಾಕ್ಯುಮೆಂಟ್ಸ್ ಅವೇ ತಂದು ಕೊಡಬೇಕು. ಬಿಡದಿರಿ ಕಂದಾಯ ಕಟ್ಟಬೇಕು. ಅವ್ರ ಸೆಕ್ರೆಟರಿ ಕಡೆಯಿಂದ ಮಾಡಿಸ್ತಾ ಇದ್ದೀವಿ ಸರ್. ಮತ್ತೊಂದಿಷ್ಟು ಜನ ರೈತರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಏನೇನು ದಾಖಲಾತಿಗಳು ಕೇಳ್ತಿದ್ದಾರೆ ಪರಿಹಾರಕ್ಕೆ, ಏನೇನು ದಾಖಲಾತಿ ಸಲ್ಲಿಸ್ತಾ ಇದ್ದೀರಿ? ಸರ್, ಪರಿಹಾರಕ್ಕೆ ಏನು ಕೇಳ್ತಾ ಇಲ್ಲ. ದಾನಪತ್ರ ಇದೆ ದಾನಪತ್ರ, ವಿಭಾಗದಿದ್ದರೆ ವಿಭಾಗದ ಪತ್ರ, ಕ್ರಯ ಇದ್ದರೆ ಕ್ರಯ, ಒಂದು ಪ್ಯಾಮಿಟ್ರಿ, ವಂಶವೃಕ್ಷ, ಟ್ಯಾಕ್ಸ್ ರೆಸಿಪ್ಟು, ಮತ್ತು ನೀವೇ ಖಾತೆದಾರ ಅನ್ನೋದಕ್ಕೆ ಒಂದು ಅಪ್ಡೇಟ್ ಕಾಪಿ. ಇಷ್ಟು ಕೊಟ್ಟರೆ ಮಿಕ್ಕಿದೆಲ್ಲ ದಾಖಲಾತಿ ಅವರೇ ಹಂಚ್ಕೊಂಡಿದ್ದಾರೆ. ನಮ್ಮ ಕಡೆಯಿಂದ ಯಾವುದೇ ರೀತಿ ಇಲ್ಲ. ಒಂದು 4-5 ದಾಖಲಾತಿ ಅಷ್ಟೇ, ಬೇರೆ ಯಾವ ದಿನದೊಳಗಡೆ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಸರ್. ನಾನು ಇವಾಗ ಏನು ದಾಖಲಾತಿ ಕೊಟ್ಟರೆ ಇನ್ನು 8ರಿಂದ 10 ದಿವಸದೊಳಗಡೆ ಕೊಡ್ತಾರೆ. ಬರ್ತಾ ಇದೆ, ಸಾಕಷ್ಟು ಜನ ಕೊಟ್ಟಿದ್ದಾರೆ, ಈಗ ಆಗ್ತಾ ಇದೆ. ಬೇರೆ ಇನ್ನೇನು ಕೇಳಿ. ಇದು ಏನು ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆ ಮಾಡ್ತಾ ಇರುವಂಥ ರೈತರ ಮಾತು. ಅಂದರೆ ಸಾಕಷ್ಟು ನಾವು ಯೋಜನೆಗೆ ಒಪ್ಪಿಕೊಂಡು ನಮ್ಮ ಭೂಮಿಯನ್ನು ಕೊಡ್ತಾ ಇದ್ದೀವಿ, ಹಾಗಾಗಿ ಅದಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳಲಿಕ್ಕೆ ಬೇಕಾದಂಥ ಅರ್ಜಿಯನ್ನು ಕೂಡ ಇವತ್ತು ಸಲ್ಲಿಕೆ ಮಾಡ್ತಿದ್ದೇವೆ. ಸರಳವಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಅನ್ನೋದು ಕೂಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ TV, ರಾಮನಗರ.